ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ಪರಂ ಶಾಂತಿಯ ವೈಬ್ರೇಷನ್ ಸಂಪೂರ್ಣ ಜಗತ್ತನ್ನು ಹೇಗೆ ಬದಲಾಯಿಸಲು ಸಾಧ್ಯ. ಸಮಯ ಕಳೆದಂತೆ ಯುಗಗಳು ಕಳೆಯುತ್ತಾ ಹೋದಂತೆಲ್ಲ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗಕ್ಕೆ ಬರುತ್ತಾ ಬರುತ್ತಾ ಜನರ ಮಾನಸಿಕ ಚಿಂತನಾ ಸ್ತರ ಬದಲಾಗುತ್ತಾ ಹೋಗಿ ಅವರ ಯೋಚನೆಗಳೆಲ್ಲ ನೆಗೆಟಿವ್ ಆಗಿ ಹೋದವು. ಈ ವಿಚಾರವಾಯುವಿನಿಂದಾಗಿ ಸಂಪೂರ್ಣ ವಾಯುಮಂಡಲದಲ್ಲಿ ವಾಯುತತ್ವದ ಒಂದೊಂದು ಸೆಲ್, ಒಂದೊಂದು ಕಣಕಣದಲ್ಲಿಯೂ ನೆಗೆಟಿವಿಟಿ ತುಂಬಿ ಹೋಯಿತು. ಮನುಷ್ಯ ಉಸಿರಾಡುವಾಗ ಅವನ ಪ್ರತಿ ಉಸಿರಾಟದಲ್ಲಿ ಈ ನೆಗೆಟಿವಿಟಿ ಅಥವಾ ಈ ನೆಗೆಟಿವ್ ಕಣಗಳು ಸೇರಿಕೊಳ್ಳುತ್ತಿವೆ. ಶರೀರಕ್ಕೆ ಬೇಕಾಗುವ ಪ್ರಾಣವಾಯು ಸಹ ನೆಗೆಟಿವ್ ಆಗಿದ್ದು ಪ್ರತಿ ಕಣಕಣದಲ್ಲಿ ನೆಗೆಟಿವ್ ರೆಕಾರ್ಡ್ ತುಂಬಿ ಹೋಗಿದೆ. ಶರೀರಕ್ಕೆ ಮುಖ್ಯವಾಗಿ ಆಹಾರ, ನೀರು ಮತ್ತು ವಾಯು ಬೇಕೇ ಬೇಕು. ವಾಯುವಿನಲ್ಲಿ ನಮಗೆ ನೆಗೆಟಿವಿಟಿಯೇ ಉಸಿರಾಡಲು ಸಿಗುತ್ತಿದೆ. ಇದರಿಂದ ಪ್ರಾಣಮಯ ಶರೀರ ನೆಗೆಟಿವ್ ಆಗಿ ಹೋಗಿ ಈ ನೆಗೆಟಿವಿಟಿಯ ಪ್ರಮಾಣ ಹೆಚ್ಚಿದಾಗ ಮನಸ್ಸಿನ ಮೇಲೆ ಮತ್ತು ಕಾರಣ ಶರೀರದ ಮೇಲೆ ಕೆಟ್ಟ ಪರಿಣಾಮವಾಗುತ್ತಿದೆ. ಕಾರಣ ಶರೀರದಲ್ಲಿ ತುಂಬಿಕೊಂಡ ನೆಗೆಟಿವಿಟಿ ಎನರ್ಜಿ ಮನಸ್ಸನ್ನು ಕೆಡಿಸುತ್ತಿದೆ. ಮನಸ್ಸು ಭೋಗಕ್ಕೆ ಮರಳಾಗುತ್ತಿದೆ. ಮಾಯೆಗೆ ಬೀಳಬಾರದು ಎಂದುಕೊಂಡರೂ ಸಹ ವಾಯುವಿನಲ್ಲಿಯೇ ನೆಗೆಟಿವಿಟಿ ಅಥವಾ ನೆಗೆಟಿವ್ ಎನರ್ಜಿ ಇರುವುದರಿಂದ ಬೇಡವೆಂದರೂ ಯೋಗಿಯೂ ಕೂಡ ಭೋಗಿಯಾಗುತ್ತಿದ್ದಾನೆ. ಹಾಗಾದರೆ ವಾಯುಮಂಡಲದಲ್ಲಿ ತುಂಬಿರುವ ಈ ನೆಗೆಟಿವಿಟಿಯನ್ನು ಹೇಗೆ ತೆಗೆಯಬೇಕು? ಬುದ್ಧಿಯಿಂದ ಬೇಹದ್ನ ಸರ್ವೋತ್ತಮ ಪರಂ ಪವಿತ್ರ ಪರಂಧಾಮವನ್ನು ಸ್ಮರಿಸುತ್ತಾ ಆತ್ಮಸ್ವರೂಪದ ಸ್ಥಿತಿಗೆ ಬಂದಾಗ ನಮ್ಮ ಸಂಕಲ್ಪಗಳಲ್ಲಿ ಶಕ್ತಿ ಬರುತ್ತದೆ. ಲೈಟ್ ಸ್ವರೂಪದ ಅನುಭೂತಿಯಾಗುತ್ತದೆ. ಬುದ್ಧಿಯು ದಿವ್ಯ ಬುದ್ಧಿಯಾಗುತ್ತದೆ. ಇಡೀ ದಿನ ಪರಂ ಶಾಂತಿಯ ವೈಬ್ರೇಷನನ್ನು ಸುತ್ತಲೂ ಹರಡುವುದರಿಂದ ವಾಯುಮಂಡಲದಲ್ಲಿ ಪರಂ ಶಾಂತಿ ತುಂಬಿಕೊಳ್ಳುತ್ತದೆ. ಆಗ ವಾಯುತತ್ವದ ಜೊತೆಗೆ ಸ್ಥೂಲ ತತ್ವವೂ ಸಹ ಪರಂ ಶಾಂತಿಯಿಂದ ತುಂಬಿಬಿಡುತ್ತದೆ. ಇದರಿಂದ ಜನರ ಉಸಿರಾಟದಲ್ಲಿಯೂ ಪರಂ ಶಾಂತಿ ತುಂಬಿಕೊಳ್ಳುತ್ತದೆ. ಜನರ ಶ್ವಾಸದಲ್ಲಿ ಪರಂ ಶಾಂತಿ ಸಂಚಾರವಾದಾಗ ಅವರ ಪ್ರಾಣಮಯ ಶರೀರದಲ್ಲಿ ಪರಂ ಶಾಂತಿ ತುಂಬಿಕೊಳ್ಳುತ್ತದೆ. ಇದರಿಂದ ಪ್ರಾಣಮಯ ಶರೀರದಿಂದ ವಾಯುತತ್ವದ ಶರೀರ ಬದಲಾಗುತ್ತದೆ. ಪ್ರತಿ ಉಸಿರಿನಲ್ಲಿ ಪರಂ ಶಾಂತಿ, ಪ್ರತಿ ಸಂಕಲ್ಪ, ಪ್ರತಿ ವಿಚಾರಗಳು ಪರಂ ಶಾಂತಿಯಿಂದ ತುಂಬಿಕೊಂಡು ಬಿಡುತ್ತವೆ. ಆಗ ಆತ್ಮರ ಓರಾ ಕೂಡ ಪರಂ ಶಾಂತಿಯಿಂದ ತುಂಬಿ ಹೋಗುತ್ತದೆ. ನೆಗೆಟಿವ್ ವ್ಯಕ್ತಿಗಳು ನಮ್ಮನ್ನು ನೆನಪು ಮಾಡಿಕೊಂಡರೂ ಸಹ ಅವರಲ್ಲಿಯೂ ಪರಂ ಶಾಂತಿಯ ಅಲೆಗಳು ಟಚ್ ಆಗುತ್ತವೆ. ಆ ಆತ್ಮವೂ ಸಹ, ಅಂದರೆ ಆ ನೆಗೆಟಿವ್ ಆತ್ಮವೂ ಸಹ ಆಗ ಪರಂ ಶಾಂತವಾಗುತ್ತದೆ. ನಮ್ಮ ಮನೆ, ನಮ್ಮ ಸುತ್ತಮುತ್ತಲಿನ ವಾತಾವರಣ, ವಾಯುಮಂಡಲ ಎಲ್ಲೆಡೆ ಪರಂ ಶಾಂತಿ ಹರಡುತ್ತದೆ. ಪರಂ ಶಾಂತಿ, ಪರಂ ಶಾಂತಿ ಎಂದು ಸದಾ ಹೇಳಿಕೊಳ್ಳುತ್ತಾ ಇದ್ದರೆ ಆತ್ಮವು ಆತ್ಮಸ್ವರೂಪಕ್ಕೆ ಬರುತ್ತದೆ. ಇದರಿಂದ ಪರಂ ತತ್ವದ ಕಣಗಳು ಪರಂ ಶಾಂತಿಯೊಂದಿಗೆ ಸೇರಿ ನಮ್ಮೊಳಗೆ ಸೇರಿಕೊಳ್ಳುತ್ತದೆ. ಪರಂ ತತ್ವದ ಕಣಗಳು ಅಂದರೆ ಪರಂ ಆಕಾಶ, ಪರಂ ವಾಯು, ಪರಂ ಅಗ್ನಿ ನಮ್ಮೊಳಗೆ, ನಮ್ಮ ಉಸಿರಾಟದ ಒಳಗೆ ಸೇರಿಕೊಳ್ಳುತ್ತದೆ. ಇವು ವಾಯುಮಂಡಲದಲ್ಲಿ ಪರಂ ಶಾಂತಿಯೊಂದಿಗೆ ಸೇರಿ ಪರಂ ತತ್ವದ ವೈಬ್ರೇಷನನ್ನು ಹರಡುತ್ತವೆ. ಆಗ ವಾಯುಮಂಡಲ ಸಂಪೂರ್ಣವಾಗಿ ಪರಂ ತತ್ವದಿಂದ ತುಂಬಿಕೊಂಡಾಗ ಕ್ರಮೇಣವಾಗಿ ಸ್ಥೂಲ ತತ್ವ ಸಹ ಪರಿವರ್ತನೆಯಾಗುತ್ತದೆ. ಇದೊಂದು ದೊಡ್ಡ ಪ್ರಕ್ರಿಯೆ. ಎಲ್ಲರೂ ಈಗ ಪರಂ ಶಾಂತಿಯನ್ನು ಹರಡಬೇಕಿದೆ. ಇದು ಮೊದಲು ನಮ್ಮ ಮನೆಯಿಂದಲೇ ಆರಂಭವಾಗಬೇಕು. ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಧ್ಯಾನ, ಯೋಗ ಹೆಚ್ಚಾದಷ್ಟು ಪರಂ ಶಾಂತಿ ಹೆಚ್ಚಾಗುತ್ತದೆ. ಸದಾ ಬೇಹದ್ನ ತಂದೆ ನನ್ನೊಂದಿಗಿದ್ದಾನೆ ಎಂಬ ಆತ್ಮ ಸ್ವರೂಪದ ಅನುಭೂತಿಯಾಗುತ್ತಾ ಇದ್ದಾಗ ಯಾವುದೂ ಸಹ ನಮ್ಮನ್ನು ಟಚ್ ಮಾಡಲು, ಅಂದರೆ ಕೆಟ್ಟ ಶಕ್ತಿಗಳು ಯಾವುವೂ ಸಹ ನಮ್ಮನ್ನು ಟಚ್ ಮಾಡಲು ಸಾಧ್ಯವಿಲ್ಲ. ಸದಾ ಮನಸ್ಸಿನಲ್ಲಿ ಪರಂ ಶಾಂತಿ ತುಂಬಿಕೊಂಡಾಗ ಭಗವಂತನನ್ನು ನೆನಪು ಮಾಡಿಕೊಳ್ಳಲು ನಮಗೆ ಯಾವ ಚಿತ್ರದ ಅವಶ್ಯಕತೆಯೂ ಬರುವುದಿಲ್ಲ.
ಧ್ಯಾನದಲ್ಲಿ ಭಗವಂತನನ್ನು ಕಲ್ಪಿಸಿಕೊಳ್ಳಬೇಕು. ಇದರಿಂದ ಯಾವ ನೆಗೆಟಿವ್ ಶಕ್ತಿಯೂ ನಮ್ಮ ಬಳಿ ಸುಳಿಯುವುದಿಲ್ಲ. ಭಗವಂತ ನನ್ನೊಂದಿಗೆ ಸದಾ ಇದ್ದಾನೆ, ಅವನ ಎಲ್ಲ ಗುಣಗಳು ನನ್ನಲ್ಲಿ ಬಂದಿವೆ ಎಂದುಕೊಳ್ಳುತ್ತಿದ್ದರೆ ಭಗವಂತ ಸದಾ ನಮ್ಮಲ್ಲಿದ್ದು ನಮ್ಮ ಎಲ್ಲ ಗುಣ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುತ್ತಾನೆ. ದೇವರನ್ನು ಸ್ಮರಿಸುವುದಕ್ಕಿಂತ ನೀವೇ ದೇವರಾಗಿ ಬಿಡಿ ಎನ್ನುತ್ತಾರೆ ಬಾಪೂಜಿಯವರು. ಆಗ ಪ್ರತಿ ಜ್ಞಾನಿ ಮಕ್ಕಳಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ. ಭಗವಂತನ ಪವರನ್ನು ನಮ್ಮಲ್ಲಿ ಧರಿಸಿಕೊಳ್ಳಬೇಕು. ನಮ್ಮ ಆತ್ಮ ಎಷ್ಟು ಕಲಾದ ಆತ್ಮ ಎಂಬುದು ನಮಗೆ ಆಗ ತಿಳಿಯುತ್ತದೆ. ಯಾವುದೇ ಒಂದು ಕರ್ಮ ಮಾಡುವಾಗಲೂ ಭಗವಂತನನ್ನು ಧಾರಣೆ ಮಾಡಿಕೊಂಡು ಮಾಡುತ್ತಿರಬೇಕು. ಅಂದರೆ ಕುಳಿತಾಗ, ಓಡಾಡುವಾಗ, ಮಲಗುವಾಗ ಎಲ್ಲ ಸಂದರ್ಭದಲ್ಲೂ ಒಳ್ಳೆಯದನ್ನೇ ಯೋಚಿಸಬೇಕು. ಸದಾ ಭಗವಂತನನ್ನು ಧ್ಯಾನಿಸಬೇಕು. ಸದಾ ಪರಂಶಾಂತಿಯಲ್ಲಿದ್ದು ನಮ್ಮ ಅಸ್ತಿತ್ವವನ್ನೇ ನಾವು ಮರೆತು ಬಿಡಬೇಕು. ಭಗವಂತನ ಕೆಲಸ ಈಗ ನಮ್ಮ ಕೆಲಸ. ಈಗ ನೀವು ಈ ರೀತಿ ಸದಾ ಬೇಹದ್ದಿನ ತಂದೆಯಲ್ಲಿ ಮನಸ್ಸನ್ನು ನೆಟ್ಟಾಗ ನೀವು ನೀವಾಗಿರುವುದಿಲ್ಲ. ನೀವೇ ಸ್ವತಃ ಬೇಹದ್ದಿನ ತಂದೆಯಾಗಿರುತ್ತೀರಿ. ನಮ್ಮನ್ನು ನಾವು ಸಂಪೂರ್ಣವಾಗಿ ಮರೆತು ಕರ್ಮಯೋಗಿಗಳಾಗಬೇಕು. ನಮ್ಮ ಪ್ರತಿ ಕರ್ಮವೂ ಶ್ರೇಷ್ಠ ಕರ್ಮವಾಗಬೇಕು. ಶ್ರೇಷ್ಠ ಕರ್ಮಕ್ಕೆ ಶ್ರೇಷ್ಠ ಫಲವೇ ಸಿಗುತ್ತದೆ. ಬೇಹದ್ದಿನ ಕಾರ್ಯ, ಬೇಹದ್ದಿನ ವಿಶ್ವ ಪರಿವರ್ತನೆಯ ಕಾರ್ಯ, ಬೇಹದ್ದಿನ ಭಾಗ್ಯವು ನೆಗೆಟಿವ್ ಎನರ್ಜಿಯಿಂದ ನಮ್ಮನ್ನು ಕಾಪಾಡುತ್ತದೆ. ಕೆಟ್ಟ ಶಕ್ತಿ ದೂರ ಓಡುತ್ತದೆ. ನಮ್ಮ ಆಲೋಚನೆ, ನಮ್ಮ ಕೆಲಸ ಎಲ್ಲವೂ ಪರಂ ಶಾಂತಿಯೇ ಆದಾಗ ಪರಂ ತತ್ವಗಳು ವೈಬ್ರೇಟ್ ಆಗುತ್ತವೆ. ಇದರಿಂದ ಜಗತ್ತಿನ ಪರಿವರ್ತನೆ ಆಗುತ್ತದೆ. ನಾನು, ನನ್ನದು ಎಂಬ ಭಾವ ನಮ್ಮಿಂದ ದೂರವಾಗುತ್ತದೆ. ನಮ್ಮನ್ನು ನಾವು ಅರಿತು ಸದಾ ಆತ್ಮಭಾವದಲ್ಲೇ ಇರುವುದನ್ನು ಅಭ್ಯಾಸ ಮಾಡಬೇಕು. ಆಗ ನಮ್ಮ ಲೌಕಿಕ ಕರ್ಮಗಳೆಲ್ಲ ಅಲೌಕಿಕಕ್ಕೆ ಪರಿವರ್ತನೆ ಆಗುತ್ತವೆ. ಅಲೌಕಿಕದಿಂದ ಪಾರಲೌಕಿಕವಾಗಿ, ಅಲ್ಲಿಂದ ಬೇಹದ್ನ ಪಾರಲೌಕಿಕ ಪರಿವರ್ತನೆ ಆಗುತ್ತದೆ. ಈಗ ಎಲ್ಲೆಡೆ ಅಂಧಕಾರ ಕವಿದಿದೆ. ಬೇಹದ್ನ ಜ್ಞಾನಿ ಆತ್ಮರು ಈಗ ಪರಂ ಲೈಟ್ನ ಕಿಡಿಯನ್ನು ಹೊತ್ತಿಸಬೇಕಿದೆ. ಎಲ್ಲ ಜನರು ಮಾಯೆ ಮತ್ತು ನೆಗೆಟಿವಿಟಿಯಲ್ಲಿ ಮುಳುಗಿ ಹೋಗಿದ್ದಾರೆ. ಎಲ್ಲೆಡೆ ವಿನಾಶ ವಿನಾಶ ಎಂಬ ವೈಬ್ರೇಷನ್ ತುಂಬಿಕೊಂಡಿದೆ. ಪರಂ ಶಾಂತಿಯ ಬೆಳಕು ಪರಿವರ್ತನೆಯನ್ನು ತರಲಿದೆ. ಆ ಅದ್ಭುತ ಪರಿವರ್ತನೆಯ ಬಗ್ಗೆ ಈಗ ಯಾರಿಗೂ ಕಲ್ಪನೆಯೂ ಸಹ ಇಲ್ಲ. ಬಹಳ ಅದ್ಭುತ ಪರಿವರ್ತನೆಯೊಂದು ಮುಂದೆ ಆಗಲಿದೆ. ಈ ಸಮಯ ಮಹಾಪರಿವರ್ತನೆಯ ಸಮಯವಾಗಿದೆ. ಎಲ್ಲೆಡೆ ಬೇಹದ್ನ ಆತ್ಮರು ಪರಂ ಶಾಂತಿಯ ವೈಬ್ರೇಷನನ್ನು ಹರಡಬೇಕಿದೆ. ಪರಂ ಶಾಂತಿ. परम शांति सोचो बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की पर